ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಪ್ರಮುಖವಾಗಿ ಈ ಒಂದು ವಿಡಿಯೋನ ಸಾಕಷ್ಟು ಅಭ್ಯರ್ಥಿಗಳು ನೋಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಒಂದು ಡಿ.ಎಡ್ ಆಗಿರ್ಬೋದು, ಬಿ.ಎಡ್ ಆಗಿರ್ಬೋದು, ಫಸ್ಟ್ ಇಯರ್ ಅಲ್ಲಿ ಓದ್ತಿರೋರು, ಸೆಕೆಂಡ್ ಇಯರ್ ಅಲ್ಲಿ ಓದ್ತಿರೋರು, ಈಗಾಗಲೇ ಬಿ.ಎಡ್ ಡಿ.ಎಡ್ ಕಂಪ್ಲೀಟ್ ಮಾಡಿರುವಂಥ ಅಭ್ಯರ್ಥಿಗಳು, ಈ ಬಾರಿ ಟಿ.ಇ.ಟಿನ ಕಂಪ್ಲೀಟ್ ಮಾಡಿರೋರು, ಟಿ.ಇ.ಟಿ ಕಂಪ್ಲೀಟ್ ಆಗದೇ ಇರುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದೀರಿ. ನಮಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ನಾವು ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದಾಗಲೂ ಕೂಡ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೇಳ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚುವರಿ ಪ್ರಶ್ನೆ ಡೌಟ್ಸ್ ಇರತಕ್ಕಂಥ ಅಭ್ಯರ್ಥಿಗಳು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಇನ್ಸ್ಟಾಮ್ ಸಬ್ಸ್ಕ್ರಿಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ನೀವು ಪಡ್ಕೋಬೋದಾಗಿರುತ್ತೆ. ಹೆಚ್ಚುವರಿ ಒಂದು ಗೈಡೆನ್ಸ್ ಬೇಕಿತ್ತು ಅಂದರೆ ಅಲ್ಲಿ ಕೂಡ ನೀವು ಪಡ್ಕೋಬೋದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇದೀಗ ಒಂದು ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ ಆಗುತ್ತಾ ಅಂತಕ್ಕಂಥ ಒಂದು ಡೌಟ್ಸ್ ಅಭ್ಯರ್ಥಿಗಳಿದೆ. ಮತ್ತೆ ಯಾವಾಗ ಆಗುತ್ತೆ, ಮತ್ತೆ ಕೆಲವೊಂದು ಕಡೆ ಸುದ್ದಿಗಳು ನೀವು ನೋಡ್ತಿರ್ತೀರ, ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ ಹಾಗೆ ಅಂತಲ್ಲ, ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಕಂಪ್ಲೀಟ್ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಹೆಚ್ಚುವರಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಿ.ಎಡ್ ಆಗಿರ್ಬೋದು, ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು, ಯೂಟ್ಯೂಬ್ನಲ್ಲೂ ಕೂಡ ಉಚಿತ ಆಗಿರುತ್ತೆ ಇದು ಅಂತ ಹೇಳ್ತಾ. ಸೊ ಅಂದ್ರೆ ಅಭ್ಯರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿದರೆ, ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ, ಸೊ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಟೀಚರ್ ಆಗಬೇಕು ಅಂದರೆ ಅದು ಸಿ.ಇ.ಟಿ ಅಂದರೆ ಅಭ್ಯರ್ಥಿಗಳಿಗೆ ಸಿ.ಇ.ಟಿ ಅನ್ನೋದು ಬೇಸ್ ಮೇಲೆ ಬೇರೆ ಒಂದು ಎಚ್.ಎಸ್.ಟಿ.ಆರ್, ಜಿ.ಪಿ.ಎಸ್.ಟಿ.ಆರ್ ಹಾಗೆ ಅಂತ ನೇಮ್ನಲ್ಲಿ ಒಂದು ಎಕ್ಸಾಮ್ಗಳಾಗುತ್ತೆ. ಅದಕ್ಕೂ ಮುಂಚೆ ಟಿ.ಇ.ಟಿ ಅಂತಕ್ಕಂಥದ್ದು ಆಗಿರಬೇಕಿರುತ್ತೆ. ಅಂದರೆ 2014ರ ಒಂದು ಸಂದರ್ಭದಿಂದನೂ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಒಂದು ಟಿ.ಇ.ಟಿ ಅಂತಕ್ಕಂಥದ್ದನ್ನ ನಡೆಸ್ಕೊಂಡು ಬರ್ತಿರೋದಾಗಿರುತ್ತೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ.ಇ.ಟಿ ಅಂತ ಕರೀತಾರೆ, ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ. ಇದನ್ನ ಕ್ಲಿಯರ್ ಆದಂಥ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ಪರೀಕ್ಷೆಗೆ ಎಲಿಜಿಬಿಲಿಟಿ ಇರುತ್ತೆ. ಇದು ಕ್ಲಿಯರ್ ಆದರೆ ಮಾತ್ರ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ ನೇಮಕಾತಿ ಪರೀಕ್ಷೆಗಳಿಗೆ. ಸೊ ಈಗ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಬಟ್ ಆದರೆ ಇವಾಗ ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಟಿ.ಇ.ಟಿ ಆಗ್ತಿರೋದಾಗಿರುತ್ತೆ. ಸೊ ಇದು ಅಂದರೆ ಒಂದು ಮಿಸ್ ಆಗಿ ಏನಾದರೂ ಅಭ್ಯರ್ಥಿಗಳು ಕ್ಲಿಯರ್ ಆಗಿಲ್ಲ ಅಂತಂದರೆ, ಮತ್ತೆ ಮಧ್ಯದಲ್ಲಿ ಏನಾದರೂ ನೇಮಕಾತಿ ಪರೀಕ್ಷೆಗಳು ನಡೆದುಬಿಟ್ರೆ ಆ ಅಭ್ಯರ್ಥಿಗಳಿಗೆ ಸಮಸ್ಯೆ ಆಗ್ತಿತ್ತು. 2022ರಲ್ಲಿ ಏನಾಗಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರುವಂಥ ಮಾಹಿತಿಗಳನ್ನು ತಿಳಿದು ಬಂದಿರೋದಾಗಿರುತ್ತೆ. ಸ್ಕ್ರೀನ್ ಮುಖಾಂತರ ನೋಡ್ತಾ ಇರ್ತೀರಾ. 2022ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಕೂಡ ಹೋಗಿತ್ತು. ಆ ಪ್ರಕಾರದಲ್ಲಿ ಅಭ್ಯರ್ಥಿಗಳಿಗೆ ಜನವರಿಯಲ್ಲಿ ಒಂದು ಮತ್ತು ಜೂನ್ ತಿಂಗಳಲ್ಲಿ ಒಂದು ಟಿ.ಇ.ಟಿ ಪರೀಕ್ಷೆ ಆಗಬೇಕು, ವರ್ಷದಲ್ಲಿ 2 ಬಾರಿ ಆಗಬೇಕು ಅಂತ ಕೂಡ ಮಾಹಿತಿ ಇತ್ತು. ಮತ್ತು ಅದು ಆ ಸಂದರ್ಭದಲ್ಲಿ ಕೂಡ ನಡೆಸೋದಕ್ಕೆ ತೀರ್ಮಾನ ಕೂಡ ಮಾಡಿದ್ರು. ಬಟ್ ಆ ನಂತರದಲ್ಲಿ ಅದು ಅಷ್ಟಾಗಿ ಪ್ರಗತಿ ಆಗಲಿಲ್ಲ. ಅಂದರೆ ವರ್ಷದಲ್ಲಿ ಒಂದು ಬಾರಿ ಆಗೋದಕ್ಕೂ ಕೂಡ ವಿಳಂಬ ಕೂಡ ಆಗೋದಕ್ಕೆ ಶುರು ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಕೂಡ ಈಗ ಈ ಒಂದು ವರ್ಷದಿಂದ ಅಂದರೆ ಈ ಸಂದರ್ಭದಲ್ಲಿ ಕೂಡ ಹೆಚ್ಚುವರಿಗೆ ಇದು ಪ್ರಖ್ಯಾತಿಗೆ ಬಂದಿರೋದಾಗಿರುತ್ತೆ. ಈ ಒಂದು ಇಲಾಖೆಗೆ ಸಂಪರ್ಕ ಕೂಡ ಇಲಾಖೆ ಗಮನಕ್ಕೂ ಕೂಡ ಇದು ಬರೋದ್ರ ಮುಖಾಂತರದಲ್ಲಿ ವರ್ಷದಲ್ಲಿ 2 ಬಾರಿ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳು ಬರ್ತಿರೋದಾಗಿರುತ್ತೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ಅಭ್ಯರ್ಥಿಗಳಿಗೆ ಟಿ.ಇ.ಟಿಗೆ ಯಾರು ವೆಯ್ಟ್ ಮಾಡ್ತಿರ್ತಾರಲ್ಲ, ಇವಾಗ ಕ್ಲಿಯರ್ ಆಗಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿದೆ. ವರ್ಷದಲ್ಲಿ 2 ಬಾರಿ ಟಿ.ಇ.ಟಿನ ನಡೆಸೋದಕ್ಕೆ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಅಂದರೆ ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ಸದ್ಯಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಮಾಡ್ತೀವಿ ವರ್ಷದಲ್ಲಿ 2 ಬಾರಿ ಟಿ.ಇ.ಟಿನ ಆ ಒಂದು ಪ್ರಸ್ತಾವನೆ ಏನಿತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ವರ್ಷದಲ್ಲಿ 2 ಬಾರಿ ಟಿ.ಇ.ಟಿ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳನ್ನ ಮಾಡ್ತೀವಿ ಅಂತಕ್ಕಂಥ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಟಿ.ಇ.ಟಿ ಅಂತೂ ಆಗ್ತಿದೆ ಅಂತ ಹೇಳ್ಬೋದು, ಸಿ.ಇ.ಟಿ ಅಂತೂ ಸದ್ಯಕ್ಕೆ ಆಗ್ತಾ ಇಲ್ಲ ಅಂದರೆ ನೇಮಕಾತಿ ಪರೀಕ್ಷೆಗಳು. ಬಟ್ ಒಟ್ನಲ್ಲಿ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ವೆಯ್ಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಒಂದು ಸರ್ಟಿಫಿಕೇಟ್ ಅಂತೂ ಸಿಗುತ್ತೆ. ಬಿ.ಎಡ್ ಡಿ.ಎಡ್ ಆಗಿರೋಂಥವ್ರೆ ಟೀಚರ್ ಆಗಬಹುದು ಅಂತ. ಯಾಕಂದ್ರೆ ಪ್ರೈವೇಟಲ್ಲೂ ಕೂಡ ಇವಾಗ ಟಿ.ಇ.ಟಿನ ಕಂಪಲ್ಸರಿ ಕೇಳ್ತಾರೆ. ಓಕೆ, ಮತ್ತೆ ಯಾವಾಗ ಆಗಿದ್ರೆ ಟಿ.ಇ.ಟಿ ಈ ಒಂದು ವರ್ಷದಲ್ಲಿ ಯಾವ ತಿಂಗಳಲ್ಲಿ ಟಿ.ಇ.ಟಿ ಆಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಏನಿದೆ ಅದರ ಬಗ್ಗೆ ತಿಳಿಸುವಂತಂದರೆ, ಸದ್ಯಕ್ಕಿರುವಂಥ ಮಾಹಿತಿಗಳ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಮೇ ತಿಂಗಳಲ್ಲಿ ಅಥವಾ ಒಂದು ಜೂನ್ ತಿಂಗಳಲ್ಲಿ 2026ರಲ್ಲಿ ಮೇ ಅಥವಾ ಜೂನ್ ತಿಂಗಳಲ್ಲಿ ಒಂದು ಟಿ.ಇ.ಟಿ ಎಕ್ಸಾಮ್ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯುವ ಸಾಧ್ಯತೆಗಳು ಸದ್ಯಕ್ಕಿರುವಂಥದ್ದಾಗಿರುತ್ತೆ. ಮೇ ಅಥವಾ ಜೂನ್ ತಿಂಗಳಲ್ಲಿ ನಡೆಯಬಹುದು ಅಂತಕ್ಕಂಥ ಸದ್ಯಕ್ಕೆ ಮಾಹಿತಿಗಳು ಲಭ್ಯ ಆಗ್ತಿರೋದಾಗಿರುತ್ತೆ. ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಯಾವಾಗಂತ ಇಲಾಖೆಯವರ ಕಡೆಯಿಂದ ಏನಾದ್ರು ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ, ಇಚಾರೆ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಕನ್ನಡವಾದ ಯೂಟ್ಯೂಬ್ ಚಾನಲ್ ನಿಮಗೆ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರ್ಬೋದು ಅಂತ ಏನು ಮಾಹಿತಿನ ತಿಳಿಸ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಮಾಹಿತಿನ ಶೇರ್ ಮಾಡಿ ಅಭ್ಯರ್ಥಿಗಳೇ. ಆಲ್ ದಿ ಬೆಸ್ಟ್.